ಕರಿ ಇವಾಗ ಬಂದ್ಯಾ? ಏನಂತ ಯಾಕೆ ನಗ್ತಾ ಇರೋದ? ಈ ರೀತಿಯಾಗಿ ಬೇಯಿಸ್ಕೋಬೇಕು ನೋಡಿ. ಲೋಳೆ ಎಲ್ಲ ಹೋಯ್ತು. ಈ ರೀತಿಯಾಗಿ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಪಲ್ಯ. ಸೊ ಈಗ ಒಗ್ಗರಣೆಯನ್ನು ಹಾಕೊಳ್ಳುವ. ಯಾವ ರೀತಿ ಬಂದಿತ್ತು, ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಹೆಂಗಿದೆ ಮಮ್ಮಿ? ಸೂಪರ್ ಆಯ್ತಾ? ನಿನಗಿಷ್ಟನಾ ಕಲ್ಲಂಗಡಿ ಹಣ್ಣು? ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತೀನಿ, ಬನ್ನಿ. ನಾನು ಡೇಟ್ಸ್ ತಂದಿದ್ದೆ. ಸೊ ಎಲ್ಲ ಒಂದು ಸ್ವಲ್ಪ ಇರ್ಬಿ ಹತ್ತಿದ್ವು. ಸೊ ಹಾಗಾಗಿ ಅದನ್ನು ಸ್ವಲ್ಪ ಲಕ್ಷ್ಮಣ ರೇಖೆ ಬರೆದಿಟ್ಟಿದ್ದೀನಿ. ಇನ್ನೂ ಏನೂ ಅಡುಗೆ ಆಗಿಲ್ಲ ಫ್ರೆಂಡ್ಸ್. ನೋಡಿ, ಈಗ ಬೆಂಡೆಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡಿಬಿಟ್ಟು ಅನ್ನ ಸಾಂಬಾರು ಮಾಡಿದರೆ ಮುಗಿಯಿತು. ಚಿನ್ನಿ ಬರ್ತಾಳೆ ಸ್ಕೂಲಿಂದ. ಸೊ ಆಮೇಲೆ ಹೊರಗಡೆ ಹೋಗಬೇಕು ಅಂತೇಳಿ ಅಂದ್ಕೊಂಡಿದ್ವಿ. ಏನಾಗುತ್ತೋ ಗೊತ್ತಿಲ್ಲ. ಸೊ ಬನ್ನಿ. ಸೊ ಈರುಳ್ಳಿನ ಹೀಗೆ ನೀರಾಗಿ ಹಾಕೋದ್ರಿಂದ ಸಿಪ್ಪೆ ಕೂಡ ಬೇಗ ಬಿಡುತ್ತೆ. ಅದೇ ರೀತಿಯಾಗಿ ನಮಗೆ ಹೆಚ್ಚಬೇಕಾದ್ರೆ ಕಣ್ಣು ನಿಜವಾಗ್ಲೂ ಉರಿಯೋದಿಲ್ಲ. ಈ ಒಂದು ಟಿಪ್ನ ನೀವು ಟ್ರೈ ಮಾಡಿ ನೋಡಿ. ಸೊ ಬೆಂಡೆಕಾಯಿ ಕೂಡ ವಾಶಿಗೆ ಹಾಕಿದ್ದೀನಿ. ಸೊ ನೀಟಾಗಿ ಇದೆಲ್ಲ ವಾಶ್ ಮಾಡ್ಕೊಂಡ್ಬಿಟ್ಟು ಒಂದ್ಸರಿ ಹೆಚ್ಚಿ ಈಗ ಬೆಂಡೆಕಾಯಿ ಪಲ್ಯವನ್ನು ಮಾಡಬೇಕು ನಾನು. ಫಸ್ಟು ಬೆಂಡೆಕಾಯನ್ನು ಹುರ್ಕೊಳ್ಳೋಣ. ಇದು ಒಂದು ಸ್ವಲ್ಪ ಈ ರೀತಿಯಾಗಿ ದೊಡ್ಡದು ಹೆಚ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆಲ್ರೆಡಿ ಅನ್ನ ಆಗ್ತಾ ಇದೆ. ಸೊ ಸಾಂಬಾರಿಗೆ ಕೂಡ ಬೇಯಿಸಿ ಇಟ್ಕೊಂಡಿದ್ದೀನಿ. ಸಾಂಬಾರಿಗೆ ಒಗ್ಗರಣೆ ಹಾಕ್ಬೇಕಷ್ಟೇ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಹುರ್ಕೊಂಡ್ರೆ ಅದು ಲೋಳೆ ಎಲ್ಲ ಇರುತ್ತಲ್ವ. ಸೊ ಅದೇನು ಅಂಟ್ಕೊಳ್ಳೋದಿಲ್ಲ, ಎಲ್ಲ ಹೋಗುತ್ತೆ. ಈ ರೀತಿಯಾಗಿ ಬೇಯಿಸ್ಕೋಬೇಕು ನೋಡಿ. ಲೋಳೆ ಎಲ್ಲ ಹೋಯ್ತು. ಈ ರೀತಿಯಾಗಿ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಪಲ್ಯ. ಸೊ ಈಗ ಒಗ್ಗರಣೆಯನ್ನು ಹಾಕೊಳ್ಳುವ. ಸೊ ಬಾಣಲೆಗೆ ಎಣ್ಣೆ ಹಾಕ್ಕೊಳ್ಬೇಕಾಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಗೇನಾದರೂ ಇಷ್ಟ ಆಯ್ತು ಅಂದರೆ ಇದು ಚಪಾತಿಗೆ, ಬಕ್ರಿಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಎಣ್ಣೆ ಹಾಕೊಂಡ ನಂತರ ಇದಕ್ಕೆ ಸಾಸಿವೆ, ಅದೇ ರೀತಿಯಾಗಿ ಜೀರಿಗೆ, ಈರುಳ್ಳಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಒಂಥರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಇದು ಹಾಕ್ಕೊಳ್ಳೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಹುರ್ಕೊಳ್ಬೇಕಾಗತ್ತೆ. ಇನ್ನೊಂದು ಸ್ವಲ್ಪ ನಾನು ಇಲ್ಲಿ ಎಣ್ಣೆಯನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ನಿಮಗೇನಾದರೂ ಬೇಕಾದರೆ ಹಾಕ್ಕೊಳ್ಳಿ. ನನಗೆ ಇನ್ನು ಸ್ವಲ್ಪ ಬೇಕು ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ ಹೇಗೆ ಈರುಳ್ಳಿ ಕಲರ್ ಎಲ್ಲ ನೀಟಾಗಿ ಎಲ್ಲ ಚೇಂಜ್ ಆಗ್ತಾ ಇದೆ. ಈಗ ಹಸಿ ಶುಂಠಿ, ಇದು ಬೆಳ್ಳುಳ್ಳಿದೆಲ್ಲ ಹಸಿ ವಾಸನೆ ಎಲ್ಲ ಹೋಗಿದೆ. ಸೊ ಇದಕ್ಕೆ ನೆಕ್ಸ್ಟ್ ನಾವು ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ತೀನಿ. ಸಣ್ಣದಾಗಿ ಒಂದು 3 ಟೊಮೊಟೊ ತೆಗೆದುಕೊಂಡಿದ್ದೆ. ಸೊ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿಯಾಗಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಸೊ ಇದು ಸ್ವಲ್ಪ ಬೇಯಲಿಕ್ಕೆ ಬಿಡೋಣ. ಸೊ ಇವಾಗ ಬೆಂದಿದೆ ನೋಡಿ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಳ್ತೀನಿ.
ಸೊ ಅದಾದ ನಂತರ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಅದೇ ರೀತಿಯಾಗಿ ಇದಕ್ಕೆ ಒಂದು ಸ್ವಲ್ಪ ಮಸಾಲೆ ಪುಡಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿ ನೀಟಾಗಿ ಇದನ್ನು ಮಿಕ್ಸಪ್ ಮಾಡ್ಕೊಳ್ಳಿ. ಒಂಥರ ನೋಡಿ ಯಾವ ರೀತಿ ಗ್ರೇವಿ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಇದನ್ನ ಒಂದು ಸ್ವಲ್ಪ ಹೀಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ ಒಳಗಡೆನೆ. ಒಂದು ಸ್ವಲ್ಪ ನಾನು ನೀರು ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ. ಸೊ ಈ ರೀತಿ ಆಯಿತು. ಇದಕ್ಕೆ ನಾನು ಏನು ಹುರ್ಕೊಂಡಿರ್ತೀನಲ್ವ ಬೆಂಡೆಕಾಯಿ, ಸೊ ಆ ಒಂದು ಬೆಂಡೆಕಾಯಿನ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಹಾಕೊಂಡ ನಂತರ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನೋಡಿ ಇದು ಇನ್ನೊಂದು 5 ಮಿನಿಟ್ಸ್ ಬೆಂದರೆ ಪಲ್ಯ ರೆಡಿ ಆಗುತ್ತೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ಯಾವ ರೀತಿ ಬಂದಿದೆ ಅಂತ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಕರಿ ಇವಾಗ ಬಂದ್ಯಾ? ಏನಂತ ಯಾಕೆ ನಗ್ತಾ ಇರೋದ? ಸೊ ಇವಾಗ ಊಟಕ್ಕೆ ಬಂದಿದ್ದಾರೆ ನಮ್ಮ ಮನೆಯವರು. ಸೊ ನಮಗೆ ಮತ್ತೆ ಒಂದು ಸ್ವಲ್ಪ ಬಿಸಿಲಿದೆ ಅಂತ ಹೇಳಿ ಕಲ್ಲಂಗಡಿ ಹಣ್ಣು ನನಗೂ ಚಿನಿಗೂ ತೊಗೊಂಡು ಬಂದಿದ್ರು. ಸೊ ಅದನ್ನೆಲ್ಲ ತಿಂದು ಊಟ ಮಾಡಬೇಕು. ಅವಳು ಕೂಡ ಈಗ ಇನ್ನೇನು ಊಟ ಮಾಡ್ಕೊಂಡು ಬಂದಿದ್ದಾಳಲ್ವ, ಸೊ ಹಣ್ಣು ತಿನ್ಸಿದ್ರೆ ಮತ್ತೆ ಹಾಲು ಕುಡಿದವಳು ಮಲ್ಕೊತಾಳೆ. ನಿನಗಿಷ್ಟನಾ ಕಲ್ಲಂಗಡಿ ಹಣ್ಣು? ಇಲ್ಲಿ ನಿನಗಿಷ್ಟನಾ? ಎಷ್ಟಿಷ್ಟ? ಆ ಭಾಳ ಇಷ್ಟ.
ಎರಡು ಕೈಲಿ ಹಾಕಮ್ಮ ಬಳ್ದು ನೀಟಾಗಿ ನೋಡಿಲಿ, ಎರಡು ಕೈಲಿ ನೀಟಾಗಿ ಅನ್ಕೋ. ಬೇಕಾ ಚಿನ್ನಿ ಅಂದ್ರೆ ಅಷ್ಟೇ ಮಾತಾಡಿಸ್ತೀಯಾ? ಇಲ್ಲಮ್ಮ ಅಂದ್ರೆ ಅಮ್ಮ ಅಂದ್ರೆ ಮಾತಾಡ್ಸಲ್ಲ. ಏನನ್ಬೇಕು ಮತ್ತೆ ನಿನಗೆ? ಏನ್ ನಿನ್ನ ಹೆಸರು ಏನು ಮತ್ತೆ? ಏನ ಏನೇನಂತ ಕರಿಬೇಕು ನಾನು ನಿನಗೆ? ಏನಂತ ಕರಿಬೇಕು? ಮತ್ತೇನ್ ಕರಿಬೇಕು? ಲಿಖಿತ್ ಅಂತ ಕರಿಬೇಕಾ? ಸರಿ ಬಿಡಮ್ಮ, ಆಯ್ತು. ಇದಿನ್ನು ಸಣ್ಣ ಪಾಪಿನು ಇನ್ನು ಹಾಲು ಕುಡಿತದ ಬಾಟಲ್ನಾಗೆ. ಸಣ್ಣ ಪಾಪು ಸಣ್ಣ ಪಾಪು ಚಿನ್ನಿ ನೀನ ಮತ್ತಿನ್ನು ಹಾಲು ಕುಡಿತೀಯ ಬಾಟಲ್ನಾಗೆ? ಅಯ್ಯೋ ಮೀಸೆ ಬಂದು ಬಿಳಿ ಮೀಸೆ. ಅವಳಿಗೆ ತುಂಬಾ ನಿದ್ದೆ ಬಂದಿತ್ತು. ಸೊ ಹಾಲು ಕುಡಿದು ಅವಳು ಮಲ್ಕೊಂಡ್ಬಿಟ್ಲು. ಅವಳು ಇನ್ನೊಂದು 2 hours ಅಂತೂ ಎದ್ದೇಳಲ್ಲ. ಸೊ ಇನ್ನೇನು ನಾನು ಊಟ ಮಾಡಬೇಕು. ಅವಳು ಮಲ್ಗೋವರೆಗೂ ನನಗೆ ಊಟ ಮಾಡೋಕ್ಕೆ ಬಿಡೋದಿಲ್ಲ. ಸೊ ನಾನು ಕೂಡ ಇವಾಗ ಬಕ್ರಿ ಮತ್ತು ಬೆಂಡೆಕಾಯಿ ಪಲ್ಯ ಊಟ ಮಾಡ್ತಾಯಿದ್ದೀನಿ. ಸೊ ಎಲ್ಲ ನೀಟಾಗಿ ಎಲ್ಲ ಊಟ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಎಲ್ಲ ಬೇಗ ಕೆಲಸ ಮುಗಿಸ್ಕೋಬೇಕು. ಸಾಯಂಕಾಲ ನಾವು ಹೊರಗಡೆ ಹೋಗೋದಿದೆ. ಸೊ ಏನಪ್ಪ ಅಂತ ಹೇಳಿದರೆ ವಿಶೇಷತೆ ತುಂಬಾ ನಾನು ವೆಯ್ಟ್ ಮಾಡ್ತಾ ಇದ್ದಂತಹ ಒಂದು ಫಂಕ್ಷನ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ನಾನು ಇಷ್ಟು ವರ್ಷದವರೆಗೂ ನಾನು ಒನ್ ಟೈಮ್ ಕೂಡ ನೋಡಿಲ್ಲ. ಕೇಳಿದ್ದೆ ತರಳು ಬಾಳು ಹುಣ್ಣಿಮೆ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಮೂಡಿ ಬರುತ್ತೆ ಅಂತ ಹೇಳಿ ಕೇಳಿದ್ದೆ. ತುಂಬ ದೊಡ್ಡದಾಗಿ ಆಚರಿಸ್ತಾರೆ ಅಂತ ಹೇಳಿ ಅಂತಲೂ ನಾನು ಕೇಳಿದ್ದೆ. ಸೊ ಅದು ನಮ್ಮೂರಲ್ಲೇ ಬಂದಿದೆ. ಸೊ ನೋಡಿ ನಮ್ಮೂರಲ್ಲೆಲ್ಲ ಯಾವ ರೀತಿ ಫುಲ್ ಡೆಕೋರೇಷನ್ ಮಾಡಿದ್ರು, ಲೈಟ್ಸ್ ಎಲ್ಲ ಹಾಕ್ಬಿಟ್ಟು ಫುಲ್. ನಾನು ಎಲ್ಲ ಹೋಗ್ತಾ ಇದೀವಿ. ನೋಡಿ ಎಷ್ಟು ಗಾಡಿಗಳು ನಿಂತ್ಕೊಂಡಿದೆ ಅಂತ ಹೇಳಿದ್ರೆ ಆ ಫಂಕ್ಷನ್ ಇರೋದೆಲ್ಲೋ. ಸೊ ನಾವು ಗಾಡಿ ಹಿಂದೆ ಬಿಟ್ಟು 1 kilometer ನಾವು ನಡ್ಕೊಂಡೇ ಹೋಗಬೇಕು, ಅಷ್ಟೊಂದು ಫುಲ್ ರಶ್ ಇತ್ತು. ನೋಡಿ ಯಾವ ರೀತಿ ಮಂಟಪ ಹಾಕಿದ್ದಾರೆ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಹಾಕಿದ್ರು ಎಲ್ಲ. ಸೊ ನಾ ಫ್ರೆಂಡ್ ಹೋಗೋಕ್ಕಾಗಲಿಲ್ಲ, ನಾಳೆ ಹೋಗಬೇಕು. ಸೊ ಅಲ್ಲೇ ಸ್ಟಾರ್ಟ್ ಆಗಿತ್ತು ಪ್ರೋಗ್ರಾಮ್ 6:30ಗೆ ಸ್ಟಾರ್ಟ್ ಆಗಿತ್ತು. ನಾವು ಹೋಗಿದ್ದೆ 7:30, ತುಂಬ ಲೇಟಾಗಿತ್ತು. 7:30 7:45 ಆಗಿತ್ತು. ತುಂಬ ಚೆನ್ನಾಗಿತ್ತು ಮಾತ್ರ. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಆಲ್ರೆಡಿ ಒಂದು 7,000 ನಿನ್ನೆನೇ ಜನ ಬಂದಿದ್ರು ಅಂತಲೇ ಹೇಳ್ಬೋದು. ಸೊ ನಮ್ಮ ಚಿನ್ನಿ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ಲು. ನನಗೂ ಕೂಡ ತುಂಬಾ ಖುಷಿ. ಸಿಕ್ಕಾಪಟ್ಟೆ ಚಳಿ ಇತ್ತು, ಊರು ಹೊರಗಡೆ ಇತ್ತಲ್ವ. ಸೊ ಹಾಗಾಗಿ ಸೊ ಅದು 200 ಎಕರೆಯಲ್ಲಿ ಹಾಕಿದ್ರಂತೆ ತರಳು ಬಾಳು ಹುಣ್ಣಿಮೆದು ಎಲ್ಲ ಫಂಕ್ಷನ್ಸು. ಕೆಲವೊಂದು ಅಲ್ಲೆಲ್ಲ ಎಕ್ಸಿಬಿಷನ್ ಥರ ಎಲ್ಲ ಇಟ್ಟಿರ್ತಾರೆ, ಹೋಟೆಲ್ಸು. ಸೊ ಪ್ರತಿಯೊಂದೆಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಫಂಕ್ಷನ್ಗೆ ಡಾಲಿ ಧನಂಜಯ್ ಫಿಲ್ಮ್ ಆ್ಯಕ್ಟರ್ ಬಂದಿದ್ದರು. ಸೊ ತುಂಬಾ ಚೆನ್ನಾಗಿತ್ತು. ಅವ್ರನ್ನ ನಾವು ನೋಡಿರಲಿಲ್ಲ. ಸೊ ಇದು ಒಂದು ನೋಡೋವಂತಹ ಒಂದು ಅವಕಾಶ ಈ ಒಂದು ಫಂಕ್ಷನ್ ಮೂಲಕ ಹೋಯಿತು. ಸೊ ತುಂಬ ಚೆನ್ನಾಗಿ ಕೂಡ ಅವ್ರು ಮಾತಾಡಿದರು. ಅದೇ ರೀತಿಯಾಗಿ ಮಲ್ಲಕಂಬ ಅಂತ ಹೇಳಿ ಮಾಡ್ತಾರಲ್ವ. ಸೊ ಹೆಣ್ಮಕ್ಳು ಇವರು ಸಿರಿಕೆರೆ ಮಠದವರೇ ತುಂಬ ಚೆನ್ನಾಗಿ ಮಾಡಿದರು ಮಕ್ಕಳೆಲ್ಲರೂ. ಸೊ ಇದು ನಮ್ಮ ಚಿನ್ನಿ ಅಂತೂ ಫುಲ್ಲು ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ಲು. ನಮಗೂ ಕೂಡ ತುಂಬಾ ಖುಷಿಯಾಗಿತ್ತು. ನಾವೆಲ್ಲ ಓದಬೇಕಾದ್ರೆ ನಾನು ಆಳ್ವಾಸಲ್ಲಿ ಓದಿದ್ದು. ಸೊ ಅಲ್ಲೆಲ್ಲ ಇದೆಲ್ಲ ಕಾಮನ್, ನೋಡೋಕ್ಕೆ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ಆ ಟೈಮಲ್ಲಿ ನಾವೆಲ್ಲ ತುಂಬ ಚೆನ್ನಾಗಿ ನೋಡಿದ್ವಿ. ಸೊ ಆ ಒಂದು ಅವಕಾಶ ಇಲ್ಲಿ ಕೂಡ ಬಂದಿತ್ತು ಅಂತಲೇ ಹೇಳ್ಬೋದು. ಸೊ ನೋಡಿ ಯಾವ ರೀತಿ ಮಲ್ಲಕಂಬ ಎಲ್ಲ ಮಾಡಿದರು ಅಂತ ಹೇಳಿಬಿಟ್ಟು. ಅದೇ ರೀತಿಯಾಗಿ ಭರತನಾಟ್ಯ ಕೂಡ ಇತ್ತು. ನಂತರ ಹಿರೇಮಗಳೂರು ಕಣ್ಣಣ್ಣ ಅವರು ಕೂಡ ಬಂದಿದ್ದರು. ಅವ್ರ ಮಾತುಗಳು ಮಾತ್ರ ತುಂಬ ಚೆನ್ನಾಗಿದ್ವು, ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮತ್ತು ಇಂತಹ ಕೆಲವೊಂದು ಫಂಕ್ಷನ್ಸಿಗೆ ಮಕ್ಕಳನ್ನು ನಾವು ಕರ್ಕೊಂಡು ಹೋಗಬೇಕು. ಯಾಕೆಂದರೆ ಅಲ್ಲಿ ತುಂಬ ವಿಚಾರಗಳನ್ನು ಮಕ್ಕಳು ತಿಳ್ಕೊಳ್ತಾರೆ ಅಂತಲೇ ಹೇಳ್ಬೋದು. ನಾವು ಕೂಡ ಹೋಗಬೇಕು. ಯಾಕಂದರೆ ಈ ಥರ ಎಲ್ಲ ನಾವು ಅವಾಗವಾಗ ಕೇಳ್ತಾ ಇದ್ದಾಗ ಕೆಲವೊಂದು ನಮ್ಮ ಜೀವನಕ್ಕೆ ತುಂಬ ಉಪಯುಕ್ತವಾಗ್ತವೆ ಅಂತಲೇ ಹೇಳ್ಬೋದು. ನಂತರ ನಮಗೆಲ್ಲ 11 ಆಯಿತು. ನಮ್ಮ ಮಗಳೆಲ್ಲ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ಲು. ಹಾಗಾಗಿ ನಾವು ಮನೆಗೆ ಇನ್ನೇನು ಹೊರಟ್ವಿ. ಸೊ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯ್ತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ ಅಂತ ಹೇಳಿ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಬಾಯ್.